Hello everyone, I am Maltesh Joshi. Today we'll study the KCET PYQs chapter application of integrals. Okay, today we are going to study the very important and easy trick, that is hum trick. Hum trick ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಏರಿಯಾ ಬೌಂಡೆಡ್ ಬೈ ದ ಕರ್ವ್, ಪರ್ಟಿಕ್ಯುಲರ್ಲಿ ಸೈನ್ ಎಕ್ಸು ಕಾಸ್ ಎಕ್ಸು ಈ ಟೈಪ್ ಇರುತ್ತಲ್ವ. ಸೊ ಒಂದು ಸಾಲ್ವ್ ಮಾಡಲಿಕ್ಕೆ ಈಸಿಯೆಸ್ಟ್ ಮೆಥಡ್ ಇದು. ಯು ಕ್ಯಾನ್ ಸೇವ್ ದ ಟೈಮ್ ಬೈ ಯೂಸಿಂಗ್ ದಿಸ್ ಮೆಥಡ್. ಓಕೆ, ಸಿ ಯಾವಾಗ ಅಪ್ಲೈ ಮಾಡೋಕು, ಹೇಗೆ ಅಪ್ಲೈ ಮಾಡೋಕು ಅಂದರೆ ಫಸ್ಟ್ ನಾವು ಕಲಿಯೋಣ. ಈಗ ಹಮ್ ಟ್ರಿಕ್ ಅಂತಿದ್ವಿ ನೋಡಿ, ಇದು ಬ್ಲೂ ಲೈನ್, ಇದು 0π/2 ಪೈ ನೋಡಿ, ಸೈನು ಮತ್ತು ಕಾಸದ್ದು. ಸೊ ಮೈನಸ್ ಪ್ಲಸ್ ಒಂದು, ಇಲ್ಲಿ ಮೈನಸ್ ಒಂದು. ಇಟ್ ಲೈಸ್ ಕರ್ವ್ ಈಸ್ ಲೈಯಿಂಗ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್, ಇಸ್ನಿಟ್, ಅದು ನಿಮ್ಗೆ ಗೊತ್ತಿರುತ್ತೆ ಹೌದಾ. ಇದು ಒಂದು ನೋಡಿ ವೇವ್ ಟೈಪ್ ಸ್ಟ್ರಕ್ಚರ್. ಸೊ ಸೈನ್ 0 0 ಆಗುತ್ತೆ, ಸೈನ್ π/2 1, ಸೈನ್ ಪೈ 0. ಸೊ ದ ಕರ್ವ್ ವಿಲ್ ಬಿ ಲೈಕ್ ದಿಸ್. ಸೇಮ್ ಟೈಪ್ ಇಲ್ಲಿ ಕಾಸ್ ಏನಾಗುತ್ತೆ ಅಂದರೆ ಕಾಸ್ ಎಕ್ಸಿಗೆ ಸೊ 0 ಇದ್ದರೆ 1 ಆಗುತ್ತೆ. ಸೊ ಇಲ್ಲಿ π/2 0 ಆಗುತ್ತೆ. ಸೊ ಲೈಕ್ ದಿಸ್ ವಿ ಆರ್ ಡ್ರಾನ್ ದ ಕರ್ವ್. ಸಪೋಸ್ ಇವಾಗ ನಮಗೆ ಇಲ್ಲಿ ಒಂದು ಹಂಪ್ ಇದೆ, ಇದೊಂದು ಹಂಪ್ ತಾನೆ. ಈ ಹಂಪು ಟೋಟಲ್ ಏರಿಯಾ ಎಷ್ಟಾಗುತ್ತೆ ವಿದೌಟ್ ಇಂಟಿಗ್ರೇಷನ್. ಈಗ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸು ಈ ಟ್ರಿಕ್ ಕಲಿತ್ರೆ ವಿದೌಟ್ ಇಂಟಿಗ್ರೇಷನ್ ವಿ ಕ್ಯಾನ್ ಸಾಲ್ವ್ ದ ಕ್ವಶನ್ಸ್. ಇಲ್ಲಿ ನೋಡಿ ಒಂದು ಹಂಪ್ ಟೈಪ್ ಕಾಣಿಸುತ್ತಲ್ವಾ, ಈ ಹಂಪ್ ಟೋಟಲ್ ಏರಿಯಾ ಶೇಡ್ ಮಾಡಿದ್ದು ನೋಡಿ. ಈ ಶೇಡೆಡ್ ಏರಿಯಾ ಎಷ್ಟಿರುತ್ತೆ, 2 ಸ್ಕ್ವೇರ್ ಯೂನಿಟ್ಸ್ ಇರುತ್ತೆ. ಸೇಮ್ ಟೈಪ್ ಇಲ್ಲಿ ಕೂಡ ಅದೇ, ಇಲ್ಲಿ ಶೇಡೆಡ್ ಮಾಡಿದ ರೀಸನ್ನು 2 ಸ್ಕ್ವೇರ್ ಯೂನಿಟ್ಸ್ ಇರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಸಪೋಸ್ ಹಾಫ್ ಕೇಳಿದರೆ 1 ಆಗುತ್ತೆ, ಸಪೋಸ್ 2 ಕೇಳಿದರೆ 4 ಆಗುತ್ತೆ. ಸೊ ಲೈಕ್ ದಟ್ ಈಸಿಲಿ ಯು ಕ್ಯಾನ್ ಗಿವ್ ದ ಆನ್ಸರ್ ಫಾರ್ ದ್ಯಾಟ್. ಓಕೆ, ನೋಡಿ ದ ಏರಿಯಾ ಆಫ್ ರೀಸನ್ ಬೌಂಡೆಡ್ ಬೈ ದ ಕರ್ವ್ y = cos x, x = 0 ಆ್ಯಂಡ್ x = π ಅಂತಿದೆ. ನೋಡಿ x = 0 ಇಲ್ಲಿದೆ, x = π ಇಲ್ಲಿದೆ. x = 0 ಅಂತಂದರೆ ಯಾಕೆ ಇದು ಕವರ್ ಆಗುತ್ತೆ ನೋಡಿ, ಈ ಪಾರ್ಟ್ ಆಗುತ್ತೆ ಮತ್ತು ಈ ಪಾರ್ಟ್ ಆಗುತ್ತೆ. ಸೊ ಹಾಫ್ ಆಫ್ ಇಲ್ಲಿ ಹಾಫ್ ಇಲ್ಲಿ ಹಾಫ್ ಅಂದರೆ ಎಷ್ಟಾಯಿತು, ಟೋಟಲ್ 1 ಹಂಪ್ ಆಯಿತು. ಇದು ಹಾಫ್ ಹಂಪು, ಇದು ಹಾಫ್ ಹಂಪು, ಒನ್ ಹಂಪ್ ಆಯಿತು. 1 ಹಂಪ್ ಅಂತಂದರೆ ಎಷ್ಟು ಆನ್ಸರು, 2 ಸ್ಕ್ವೇರ್ ಯೂನಿಟ್ಸು. ಸೊ 2 ಸ್ಕ್ವೇರ್ ಯೂನಿಟ್ಸ್ ಅಂದರೆ ಆಪ್ಷನ್ ಯಾವುದು, ಆಪ್ಷನ್ ಎ ಇಸ್ ದ ಆನ್ಸರ್. ಡೈರೆಕ್ಟ್ಲಿ ಯು ಕ್ಯಾನ್ ಗಿವ್ ದ ಆನ್ಸರ್ ಬರೋದು. ಈಗ ನೋಡಿ ನೆಕ್ಸ್ಟ್ ಕ್ವಶನ್ನು, ಸೈನ್ x/3 ಇದೆ, x ಆಕ್ಸಿಸ್ ಲೈನ್ಸ್ x = 0 to 3π. ನೋಡಿ 0 to π ಅಂತಂದರೆ 2, ಓಕೆ, π to 2π ಅಂತಂದರೆ ಮತ್ತು +2, ಓಕೆ, ಮತ್ತು 2π to 3π ಅಂದರೆ +2. ಟೋಟಲ್ ಎಷ್ಟಾಯಿತು, 2 + 2 + 2 6. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ಗ್ರಾಫು ನೋಡಿ ಸೈನ್ x/3, ಇದು ಸೈನ್ ಎಕ್ಸ್ ಗ್ರಾಫ್. ಸೈನ್ x/3 ಅಂತಂದರೆ ಇಲ್ಲಿ ಡಿವಿಷನ್ ಇದೆ ಅಲ್ವಾ, ಗ್ರಾಫ್ ಏನಾಗುತ್ತೆ, ಲಿಟ್ಲ್ ಬಿಟ್ ವೈಡ್ ಆಗುತ್ತೆ ಅಷ್ಟೇ, ಲಿಟ್ಲ್ ಬಿಟ್ ವೈಡ್ ಲೈಕ್ ದಿಸ್ ವಿಲ್ ಬಿ ದೇರ್. Okay, so anyhow we are using the hump method, we can get the answer for that. Now we'll take the next question. It question ಎಲ್ಲಿದೆ ನೋಡಿ, ಇದು NCERT, ಇದು 2025 ರೀಸೆಂಟಾಗಿ ಕೇಳಿರೋದು ಕ್ವಶನ್ ಆಯಿತಾ. NCERT ಎಕ್ಸಾಂಪಲ್ ಕ್ವಶನ್ ಅಂತ ತೊಗೊಳ್ಳೋಣ. ಈಗ ನೋಡಿ y = sin x ಬಿಟ್ವೀನ್ x = 0 ಆ್ಯಂಡ್ x = π/2. x = 0 ಅಂದ್ರೆ ಇಲ್ಲಿದೆ, π/2 ಅಂದ್ರೆ ಇಲ್ಲಿದೆ. ಯಾವ್ದು ಬರುತ್ತೆ ಏರಿಯಾ, ಓನ್ಲಿ ಹಾಫ್ ಆಫ್ ದ ಹಂಪ್. ಈಗ ಟೋಟಲ್ ಹಂಪ್ ಎಷ್ಟು, 2 ಸ್ಕ್ವೇರ್ ಯೂನಿಟ್ಸ್. 1 ಹಾಫ್ ಎಷ್ಟು, ಅದರ ಹಾಫ್ ಅಂತಂದರೆ 1 ಆಯಿತು. ಸೊ ಆಪ್ಷನ್ ಯಾವುದಾಗೈತಿ, ಆಪ್ಷನ್ ಡಿ ಈಸ್ ದ ಆನ್ಸರ್ ಫಾರ್ ದ್ಯಾಟ್. ಓಕೆ, ಸೇಮ್ ಟೈಪ್ ಇನ್ನೊಂದು NCERT ಎಕ್ಸಾಂಪಲ್ ಕ್ವಶನ್ ನೋಡಿ, y = sin x ಬಿಟ್ವೀನ್ x = 0 ಆ್ಯಂಡ್ x = 2π. x = 0 ಅಂದ್ರೆ ಇಲ್ಲಿದೆ, ಪೈ ಅಂದ್ರೆ ಇಲ್ಲಿದೆ, 2π ಅಂದ್ರೆ ಇಲ್ಲಿದೆ. 0 to 2π ಕೇಳಿದರೆ ಅವರು, 0 to 2π ಅಂತಂದರೆ ವಾಟ್ ಈಸ್ ದ ರಿಕ್ವೈರ್ಡ್ ಏರಿಯಾ, ದಟ್ ದಿಸ್ ಈಸ್ ಶೇಡೆಡ್ ರೀಸನ್ ಈಸ್ ರಿಕ್ವೈರ್ಡ್ ಏರಿಯಾ. ಸೊ ರಿಕ್ವೈರ್ಡ್ ಏರಿಯಾ ಅಂತಂದರೆ ಇವಾಗ ನೋಡಿ, ಇದು 2 ಯೂನಿಟ್ಸ್, ಇದು 2 ಯೂನಿಟ್ಸ್, ಟೋಟಲ್ ಎಷ್ಟಾಯಿತು, ಟೋಟಲ್ 4 ಯೂನಿಟ್ಸ್. ಸೊ ಆಪ್ಷನ್ ಬಿ ಈಸ್ ದ ಆನ್ಸರ್ ಫಾರ್ ಇಟ್. ಸೊ ಲೈಕ್ ದಟ್ ಯು ಕ್ಯಾನ್ ಈಸಿಲಿ ಸಾಲ್ವ್ ದಿಸ್ ಒನ್. ನೋ ಒನ್ ಮೋರ್ ಕ್ವಶನ್ ಇಸ್ ದೇರ್. ಸೊ ಯೂಸ್ ಇಟ್, ದಿಸ್ ಈಸ್ ಫಾರ್ ದ cos x. You can using this curve, you can solve that and solve the same way and comment the answer. I hope you understood this one, and comment for the 5th question answer, you comment in the chat box. Okay, thank you for watching for it.